ಅಂದ್ರೆ ನಿಮ್ಮ ಮೇಲೆ ಅಗೇನ್ಸ್ಟ್ ಆಗೋದಕ್ಕೆ ಅಥವಾ ನಿಮ್ಮ ಮೇಲೆ ಇಷ್ಟೊಂದು ಕೋಪ ಸಾಧಿಸೋದಕ್ಕೆ ಏನು ರೀಸನ್? ಏನು ರೀಸನ್ ಅಂತ ಹೇಳಿದರೆ ಟಿಕೆಟ್ ಕೇಳಿದರೆ ಮತ್ತೆ ವಿರೋಧನೇ ನಾವು ಅಂತ. ಟಿಕೆಟ್ ಕೇಳಬಾರ್ದು ಕೇಳಬಾರ್ದು, ನೀವು ಯಾರು ಕೇಳಬಾರ್ದು, ನೀವು ಬರೀ ನೀವು ಹಾಗೆ ಸುಮ್ಕಿರಬೇಕು, ನೀವು ಹಿಂಗೆ ಇಡಬೇಕು. ಮತ್ತು ಒಂದೊಂದು ಸತಿ ಬಾಯಾಗ ಬಂದು ಎಲ್ಲೆಲ್ಲಿ ಮಾತಾಡ್ತಾರೆ, 94 ಈಗ ತನಕ ಕೆಡಿಸಿದ್ರೆ ಅಂತ ಹೇಳಿಬಿಡಲಿ. ಮೂರು ಟರ್ಮ್ 10 ವರ್ಷ, ನಾನು 10ರಿಂದ 12 ವರ್ಷ ನಾನು ಡಿಸ್ಟಿಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ. 2ರಿಂದ 3 ಎಲೆಕ್ಷನ್ ಮಾಡಿದ್ದೀನಿ, ಅಸೆಂಬ್ಲಿವು ಪಾರ್ಲಿಮೆಂಟ್ನ ಎಲೆಕ್ಷನ್ಗಳು ಮಾಡಿದ್ದೀನಿ. ಆವಾಗ ನಾನು ಚೆನ್ನಾಗಿ ಕಾಣ್ತಾ ಇದ್ದೆ. ಈಗ ನಾನು ನಿಮಗೆ ಹಾಳು ಮಾಡ್ದನ್ನ ಕಾಣ್ತಾ ಇದ್ದೀನಿ. ದಯವಿಟ್ಟು ಮಲ್ಲಿಕಾರ್ಜುನ ಸಾಹೇಬರು ಎಲ್ಲೆಲ್ಲಿ ಹಾಳು ಮಾಡಿದಾನಂತ ತೋರಿಸ್ಬಿಟ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ರೈಟ್ ಸರ್. ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ನಿಮಗೆ. ಹಾಳು ಮಾಡಿದ್ದು ಅಥವಾ ಅವ್ರ ತಂದೆ ಜೊತೆ ಸಂಬಂಧ ಚೆನ್ನಾಗಿದ್ದಿದ್ದು ಅದೆಲ್ಲ ಓಕೆ. ಈಗ ರಾಜಕೀಯ ಪ್ರಸ್ತುತ ಏನಿದೆಯೋ ಅದನ್ನು ನಡೀತಾ ಇದೆ, ಆ ಸ್ಟೇಟ್ಮೆಂಟ್ಸ್ಗಳು ಬರ್ತಾ ಇದೆ. ಬಟ್ ನೀವು ಹೋಗಿ ಮಲ್ಲಿಕಾರ್ಜುನ್ ಅವ್ರ ಹತ್ರ ಟಿಕೆಟ್ ಕೇಳಬಹುದಾಗಿತ್ತಲ್ವಾ? ನೀವ್ಯಾಕೆ ಜಮೀರ್ ಅವ್ರಿಗೆ ಕೇಳಿದ್ರಿ? ನಾನು ಜಮೀರವ್ರಿಗೂ ಕೇಳಿಲ್ಲ, ನನ್ನ ಬೇರೆ ಯಾರಿಗೂ ಕೇಳಿಲ್ಲ. ನಮ್ಮ ಅಂದ್ರೆ ನೀವಂದ್ರೆ ನೀವಷ್ಟೇ ಅಲ್ಲ, ಸಮುದಾಯ ಸಮುದಾಯದವರು ಕರೆಕ್ಟ್. ಸಮುದಾಯದವರು ಎಲ್ಲರೂ ಹೋಗಿ ಕೇಳ್ತಾರೆ. ಈಗ ನಾನು ಹೆಂಗೆ ಅನ್ನೋದು ನನಗೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಗೊತ್ತು. ನಾನು ಶಿವಶಂಕರಪ್ಪ ಹೆಂಗಿರ್ತಿದ್ವಿ, ನಾವು ಅವ್ರು ಹೆಂಗೆ ಅನ್ನೋದು ನಮ್ಮ ಹಿರಿಯ ನಾಯಕರು ಎಷ್ಟು ಜನ ಅದಾರಲ್ಲ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ DK ಶಿವಕುಮಾರ್, ಆಲ್ಮೋಸ್ಟ್ ಆಲ್ ಎಷ್ಟು ಜನ ಲೀಡರ್ಸ್ ಇದ್ದಾರೆ, ಆಲ್ಮೋಸ್ಟ್ ಆಲ್ ಜನಕ್ಕೆ ಗೊತ್ತು ನಾನು ನಮ್ಮ ಶಾಮನೂರು ಶಿವಶಂಕರಪ್ಪಾಜಿಯವರು ಹೆಂಗಿದ್ವಿ ಅಂತ. ಈಗ ಅವ್ರಿಗೆ ಕೇಳಬೇಕು, ಮಲ್ಲಿಕಾರ್ಜುನವ್ರಿಗೆ ಕೇಳಬೇಕು ಅಂತ ಹೇಳಿದರೆ ಅವ್ರ ಹತ್ರ ಅಲ್ಲಿ ಇದೂ ಇರಬೇಕಲ್ಲ, ಕೇಳಿದರೆ ಸ್ಪಂದಿಸುವಂಥ ಒಂದು ಇದು ಇರಬೇಕಲ್ಲ, ಗುಣ, ದೊಡ್ಡತನ. ಅಂದ್ರೆ ಮಲ್ಲಿಕಾರ್ಜುನ್ ಅವರಿಂದ ಸ್ಪಂದನೆ ಸರಿಯಾಗಿ ಬರಲ್ಲ ನಿಮಗೆ? ಒಂದು ಸರ್ತಿನೂ ಬಂದಿಲ್ಲ. ನಾನು ಹೋಗಿ MLC ವಿಚಾರದಾಗ ಒಂದು ಲೆಟ್ರ್ ಕೇಳಿದರೆ, ಇವತ್ತು ನಾನು DCC ಪ್ರೆಸಿಡೆಂಟ್ ಆಗಿ ಲೆಟ್ರ್ ಕೇಳಿದ್ರು ಕೊಟ್ಟಿದ್ದಿಲ್ಲ ಅವರು. ಈಗ ಹೇಳ್ತಾ ಇದ್ದೀನಿ. ಅವ್ರ ತಂದೆ ಹಂಗಿದ್ರಲ್ಲ, ಅವ್ರ ತಂದೆಯರಿದ್ದರೆ ಇವ್ರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಿನಿಸ್ಟರ್ ಇದ್ರಲ್ಲ, ಇವ್ರಿಗೆ ಹೋಗಿ ನಮ್ಗೆ ಒಂದು ಇದು ಮಾಡಿರಿ, ಈ ಸರ್ತಿ ನಾನು MLC ಆಗ್ಬೇಕಂತ ಹೇಳಿದ್ರೆ ನೋಡ್ತೀನಿ ಅಂತ ಹಂಗೆ ಕಳೆದುಬಿಟ್ರು. ನನಗೆ MLC ಆಗೋಕ್ಕೂ ಅವ್ರು ಒಂದು ಲೆಟರ್ ತನಕನೂ ಕೊಟ್ಟಿಲ್ಲ ಅವರು. ಓಕೆ. ಈಗ ನಿಮ್ಗೆ ಸಮುದಾಯಕ್ಕೇ ಟಿಕೆಟ್ ಫಿಕ್ಸ್ ಅನ್ನೋದಾದ್ರೆ ಅವ್ರು ಹೇಳ್ದವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತಿದ್ದಾರಲ್ಲ, ಏನಿದು? ನಾವು ಮತ್ತು ಅವ್ರು ಹೇಳ್ದಂಗೆ ಕೊಡಂಗಿದ್ರೆ ಮತ್ತು ನಮ್ಮ ಲೀಡರ್ಶಿಪ್ ಯಾಕಿರಬೇಕು? ನಮ್ಮ ಒಂದು ಅಲ್ಪಸಂಖ್ಯಾತರ ಲೀಡರ್ಶಿಪ್ಪು ಯಾಕಿರಬೇಕು? ಮತ್ತು ಅವರು ಯಾವ್ದಾರೊಂದು ಯಾರೋ ಆಗಿಲ್ದಾನಿಗೆ ಟಿಕೆಟ್ ಕೊಡಿಸಿ ಆ ಜಾಗ ಖಾಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ನಾನು ಈ ಕಡೆ ಬಂದು ನಿಂತ್ಕೋಬೇಕಂತ ಅವ್ರ ತಲೆಯಾಗಿದೆ. ಅವನು ಪ್ಲಾನ್ ಹಾಕೊಂಡು ಮಾಡಕತ್ತಾರೆ. ಯಾರಿಗೆ ಗೊತ್ತಾಗಂಗಿಲ್ಲ, ಇದು ಎಲ್ಲರಿಗೂ ಗೊತ್ತಾಗ್ತದೆ. ಆಕ್ಚುಲಿ ಬೈ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ವರ್ಸಸ್ BJP ಅನ್ನೋದು ಪ್ರತಿ ಸಲನೂ ಅಥವಾ ಎಲೆಕ್ಷನ್ ಟೈಮಲ್ಲೂ ನೋಡ್ತೀವಿ. ಬಟ್ ಇಲ್ಲಿ ಪಕ್ಷದಲ್ಲೇ ಒಬ್ಬ ಸಚಿವ ಇನ್ನೊಬ್ಬ ಸಚಿವರ ವಿರುದ್ಧ ಏಕವಚನದಲ್ಲಿ ಮಾತಾಡೋದು ಅಥವಾ ಅಲ್ಲಿರೋ ಲೋಕಲ್ ಲೀಡರ್ಸ್ಗಳಿಗೆ ಹೀಗೆ ಮಾಡೋದು, ಒಂದೇ ಪಕ್ಷದಲ್ಲಿ ಇಷ್ಟೆಲ್ಲ ಗೊಂದಲ ಯಾಕೆ ಸರ್? ಹೆಂಗೆ ಗೆಲ್ತೀರಿ ನೀವು? ಭಾಳ ದೊಡ್ಡ ಒಂದು ಇದು ಸಮಸ್ಯೆ ಅಂತ ಹೇಳಿದರೆ, ನಮ್ಮ ಸಮಾಜದ ಒಂದು ಮುಖಂಡನಿಗೆ ಅವನು ಇವನು ಅಂತ ಮಾತಾಡಿರೋದು ನಮ್ಮ ಒಂದು ಕೋಟಿ ಇರೋವಂಥ ಸಮಾಜಕ್ಕೆ ಭಾಳ ದುಃಖ ಆಗಿದೆ. ಅವನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವನು ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ? ಅವೆಲ್ಲ ಸರಿ ಇರಲ್ಲ, ಅದು ಮಾತಾಡ್ತೇವೆ ಕರೆದಾಗ. ಇಡೀ ಸಮಾಜ ಇದ್ರ ಬಗ್ಗೆ ಇದು ಹೆಂಗೆ ಹೇಳಿದ್ರು ಅವರು, ಹೆಂಗೆ ಹೇಳಿದರು ಅಂತಲೇ ಹೇಳ್ತಿದ್ದಾರೆ. ಎಲ್ಲ ಕಡೆನೂ ರಿಯಾಕ್ಷನ್ಗಳೂ ಸ್ಟಾರ್ಟ್ ಆಗಿದೆ ಆವಾಗಲೇ. ಈ ನಮ್ಮನ್ನು ಮಾತಾಡಬಾರ್ದು, ಯಾರಾಗಲಿ, ಇವರಾಗಲಿ ಅವರಾಗಲಿ. ನಿನ್ನೆ ನಮ್ಮ ಜಮೀರ್ ಅಹ್ಮದ್ ಸಾಹೇಬ್ರ ಸ್ಟೇಟ್ಮೆಂಟ್ ಅವ್ರಿಗೆ ಕೇಳಿದರು ಪ್ರಶ್ನರು, ಅವರೆಷ್ಟು ನ್ಯಾಯನೀತಿಯಾಗಿ ಚೆನ್ನಾಗಿ ಮಾತಾಡಿದರು. ನಾನು ಯಾಕೆ ಕೇಳಬಾರ್ದು? 224 ಕ್ಷೇತ್ರನೂ IACCಗೆ ಸಂಬಂಧಪಟ್ಟ ಕ್ಷೇತ್ರ. ಅದು ಅವ್ರಿಗೆ ನನ್ನದೇ ಸಂಬಂಧ. ನಾನು ಚಾಮರಾಜಪೇಟೆ ಅವ್ರು ಬೇಕಾದ್ರೆ ಬಂದು ನಿಂತ್ಕೊಳ್ಳಿ, ನಾನು ಬಿಟ್ಟು ನನ್ನ ಸಂಬಂಧ ಕ್ಷೇತ್ರ ಅಲ್ಲ ಅದು. 224 ಕ್ಷೇತ್ರನೂ AICCಗೆ ಸಂಬಂಧಪಟ್ಟಿದ್ದು. ಅವ್ರು ಯಾರಿಗೆ ಹೇಳ್ತಾರೋ ನಿಂತ್ಕೊಂತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳೋದೇನಂತ ಹೇಳಿದರೆ, ಈಗ ಅವರು ಹೇಳಿದವ್ರಿಗೆ ಟಿಕೆಟ್ ಕೊಡಬೇಕು, ಅವ್ರಿಗೆ ಮಾಡಿದವ್ರಿಗೆ ಮಾಡ್ಬೇಕಂತ ಹೇಳಿದರೆ ಇವರಿಗೆ ಗೆಲ್ಸಿದ್ದ ತಪ್ಪ ನಾವು?